Hello guys, welcome back to another new video. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡಿದಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ಥರ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಜಾಬ್ ಅಪ್ಡೇಟ್ಸ್ ಬಂದರೆ ನಿಮಗೆ ನೋಟಿಫೈ ಆಗುತ್ತೆ, ಸರಿನಾ? ಸೊ ಅದೇ ಥರ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಡಿಗ್ರಿ ಓದ್ತಾ ಇದ್ರೆ ರಿಲೇಟೆಡ್ ಟು IT ಕೋರ್ಸ್ ಯಾರಾದರೂ ಮಾಡಿದರೆ, ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ಸ್ನ ಸರ್ಚ್ ಮಾಡ್ತಿದ್ರೆ ಸೊ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಐ ಹೋಪ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ ದೆಮ್. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅಗೇನ್ ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಜಾಬ್ ಅಪಾರ್ಚುನಿಟಿನ ತೊಗೊಂಡು ಬಂದಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಅಫಿಷಿಯಲ್ ವೆಬ್ಸೈಟ್ನೇ ಓಪನ್ ಮಾಡಿದ್ದೀನಿ. ಸೊ ಇದೇ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಸೊ ನೀವು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು. ಸೊ ಬಿಫೋರ್ ಅಪ್ಲೈ ಜಸ್ಟ್ ಒಂದು ಸ್ವಲ್ಪ ನೋಡ್ಕೊಂಬಿಡಿ ಜಾಬ್ ಏನು ಕತೆ. ನಾನು ಮೊದಲಿನ ವಿಡಿಯೋದಲ್ಲಿ ಹೇಳೋ ಥರ ಈ ವಿಡಿಯೋದಲ್ಲೂ ಅಷ್ಟೇ. ಸೊ ಯಾವಾಗಲೂ ನೀವು ಅಪ್ಡೇಟೆಡ್ ರೆಸ್ಯೂಮೆನ ಇಟ್ಕೊಂಡಿರಿ. ಯಾವತ್ತೂ ಕ್ರಿಯೇಟ್ ಮಾಡಿರೋ ರೆಸ್ಯೂಮೆ ಹೋಗೋಕ್ಕಾಗಲ್ಲ, ಸರಿನಾ? ಸೊ ಈ ಜಾಬ್ಗೆ ಏನು ರಿಲೇಟೆಡ್ ಕೋರ್ಸಸ್, ಏನು ಲ್ಯಾಂಗ್ವೇಜಸ್ ಬೇಕು ಅದನ್ನು ಹಾಕಿ ಅಪ್ಲೋಡ್ ಮಾಡಿ, ಸರಿನಾ? ಸೊ ಈ ಜಾಬ್ ಬಂದ್ಬಿಟ್ಟು ವರ್ಚುವಲ್ ಅಸಿಸ್ಟೆಂಟ್, ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆರ್ ವರ್ಚುವಲ್ ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್, ಸರಿನಾ? ಸೊ ಇದು ನಾನು ಜಾಸ್ತಿ ಗರ್ಲ್ಸ್ಗೆ ರೆಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ವರ್ಕ್ ಫ್ರಮ್ ಹೋಮ್ ಬೆಸ್ಟು. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಗರ್ಲ್ಸ್ ಇದ್ರೆ ಪ್ಲೀಸ್ ಶೇರ್ ಮಾಡಿ ಗೈಸ್. ಸೊ ಇದು ಬಂದ್ಬಿಟ್ಟು ಕ್ಲಿಯರ್ ಡೆಸ್ಕ್ ಕಂಪನಿ. ಸೊ ನೀವು ಕಂಪ್ನಿ ನೇಮ್ನ ನೋಡ್ಬೋದು. ಬಿಫೋರ್ ನೀವು ಈ ಕಂಪ್ನಿಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಈ ಕಂಪ್ನಿ ಬಗ್ಗೆ ಒಂದು ಸಾರಿ ನೋಡ್ಕೊಂಡು ಹೋಗಿ. ನಾನು ಎಲ್ಲ ವೀಡಿಯೋದಲ್ಲೂ ಹೇಳೋದಷ್ಟೇ, ನಿಮ್ಮ ಡೇಟಾನ ಕೊಡೋಕ್ಕಿಂತ ಮುಂಚೆ ಒಂದು ಸಾರಿ ಆ ಕಂಪ್ನಿಯ ಬಗ್ಗೆ ಓದ್ಕೊಳ್ಳಿ, ಸರಿನಾ? ಸೊ ನೆಕ್ಸ್ಟು ಇದ್ರದ್ದು ಒಂದು ಸ್ವಲ್ಪ ಜಾಬ್ ಡಿಸ್ಕ್ರಿಪ್ಷನು, ಆಮೇಲೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಒಂದು ಸ್ವಲ್ಪ ನೋಡ್ಕೊಂಬೇಡ. ಸೊ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ರಿಮೋಟ್ ಪೊಸಿಷನ್, ಸೊ ವರ್ಕ್ ಫ್ರಮ್ ಹೋಮ್ ಅಪಾರ್ಚುನಿಟಿ ಇದೆ, ಬೆಸ್ಟ್ ಅಪಾರ್ಚುನಿಟಿ ಗೈಸ್. ಇದು ಮೊನ್ನೆ ಕಾಲ್ ಆಗಿರೋದು ಅಷ್ಟೇ. ಸೊ 20 ಸೆಪ್ಟೆಂಬರ್, ಸ್ಟಿಲ್ ಇಟ್ಸ್ ಗೋಯಿಂಗ್ ಆನ್. ಅಪ್ಲಿಕೇಶನ್ ಇನ್ನೂ ಕ್ಲೋಸ್ ಆಗಿಲ್ಲ, ಸರಿನಾ? ಸ್ವಲ್ಪ ಇದು ಕಂಪನಿ ಓವರ್ವ್ಯೂ ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ. ಕಂಪ್ನಿ ಏನೇನು ಪ್ರಾಡಕ್ಟು ಸರ್ವಿಸಸ್ ಏನಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ನೋಡ್ಕೊಂಬಿಡಿ. ಅದಾದಮೇಲೆ ಜಾಬ್ ಡಿಸ್ಕ್ರಿಪ್ಷನ್ಸು ಇದೆ. ಜಾಬ್ ಒನ್ ಟೈಮ್ ನೀವು ತೊಗೊಂಡ್ಮೇಲೆ ಅದಕ್ಕೆ ಏನು ಕೆಲಸ ಅಂತ ಮೆನ್ಷನ್ ಮಾಡಿದ್ದಾರೆ. ನಮಗೆ ಫಸ್ಟು ಜಾಬ್ ಬೇಕು, ಅದಾದಮೇಲೆ ಕೆಲಸದ ಮೇಲೆ ಥಿಂಕ್ ಮಾಡೋಣ. ಸೊ ನಾನು ಅದಕ್ಕೆ ಅದನ್ನೇನು ಇಷ್ಟು ಇಗ್ನೋರ್ ಮಾಡ್ತಿದ್ದೀನಿ. ನೀವು ಓದ್ಕೊಳ್ಳೋದಿದ್ರೆ ಬಿಫೋರ್ ಅಪ್ಲೈಯಿಂಗ್ ಜಸ್ಟ್ ಗೋ ಥ್ರೂ ಒನ್ಸ್, ಸರಿನಾ? ಸೊ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಹೇಳಿದ್ದಾರೆ. ರಿಕ್ವೈರ್ಮೆಂಟ್ಸ್ ಏನಪ್ಪ, ನಾವು ಫಸ್ಟ್ ಇದಕ್ಕೆ ಕಾಲೇಜ್ ಎಜುಕೇಟೆಡ್ ಇರಬೇಕು ಅಷ್ಟೇ. ಬೇರೆದೆಲ್ಲ ಓದ್ಕೊಂಡು ನಿಮಗೆ ಸೂಟ್ ಆಗ್ತಿದ್ರೆ ಹಾಕಿ. ನಾನು ಅದಾದಮೇಲೆ ಇದನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಏನಿದು NBI ಕ್ಲಿಯರೆನ್ಸ್. ಸೊ ಕ್ಯಾಂಡಿಡೇಟ್ ಮಸ್ಟ್ ಪ್ರೊವೈಡ್ ಅದರ್ NBI ಕ್ಲಿಯರೆನ್ಸ್ ಆರ್ ಪೊಲೀಸ್ ಕ್ಲಿಯರೆನ್ಸ್. ಏನಕ್ಕೆ ಇದು ಕೇಳ್ತಿದ್ದಾರೆ ಅಂದರೆ ಸಿಂಪಲ್ ಗೈಸ್, NBI ಕ್ಲಿಯರೆನ್ಸು ಇಲ್ಲ ಪೊಲೀಸ್ ಕ್ಲಿಯರೆನ್ಸ್ ಅಂದರೆ ನಿಮ್ಮ ನೇಮ್ ಮೇಲೆ ಯಾವುದು ಕೇಸಸ್ ಇರಬಾರ್ದು, ಸರಿನಾ? ಸೊ ಇದನ್ನೇ NBI ಕ್ಲಿಯರೆನ್ಸ್ ಅಂತ ಹೇಳ್ತಾರೆ. ನೀವು ಒನ್ ಟೈಮ್ ಗೂಗಲಲ್ಲಿ ಫಾರ್ಮ್ ನೋಡಿ ಸಬ್ಮಿಟ್ ಮಾಡಿಬಿಟ್ರೆ ಅದೊಂದು ಅಪ್ಲಿಕೇಶನ್ ಸಿಗುತ್ತೆ. ಅದೇ ಅಪ್ಲಿಕೇಶನ್ನ ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಪೊಲೀಸ್ ಕ್ಲಿಯರೆನ್ಸ್ ಅಂದರೆ ನಿಮ್ಮ ಮೇಲೆ ಯಾವುದು ಕೇಸ್ ಇರಬಾರ್ದು ಅಷ್ಟೇ. ಅದು ಒಂದೇ ಸಿಂಪಲ್. ನೀವು ಜಾಸ್ತಿ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ. ಪೊಲೀಸ್ ಕ್ಲಿಯರೆನ್ಸ್ ಅಂದರೆ ನಿಮ್ಮ ಮೇಲೆ ಯಾವುದು ಕೇಸ್ ಇರಬಾರ್ದು ಅಷ್ಟೇ, ಸರಿನಾ? ಓಕೆ. ಸೊ ಇಲ್ಲಿ ಹಾರ್ಡ್ವೇರ್, ಯಾಕಂದರೆ ನೀವು ಮನೇಲಿ ಕೆಲಸ ಮಾಡೋ ಸಲುವಾಗಿ ಅವರೆಲ್ಲ ಇಂಟರ್ನೆಟ್ದೆಲ್ಲ ಕೇಳಿದ್ದಾರೆ. ಸೊ ಇಷ್ಟಿರಬೇಕು ಅಂತ ಇಲ್ಲಿ ನೋಡಿ ಏನು ಕೇಳಿದ್ದಾರೆ ಇಂಟರ್ನೆಟ್ ಎಲ್ಲ. ಸೊ ಇದು ವೆಬ್ ಕ್ಯಾಮ್ರಾದ್ದು ಹೇಳಿದ್ದಾರೆ. ಅದಾದಮೇಲೆ 25 ಮೆಗಾಬೈಟ್ ಇರಬೇಕು ಅಂತ ಹೇಳಿದ್ದಾರೆ. ಒಂದು ಸಾರಿ ನಿಮ್ಮದು ಸೂಟೇಬಲ್ ನೋಡಿ, ಇರಲಿಲ್ಲ ಅಂದರೂ ಅಪ್ಲೈ ಮಾಡಿ, ಅದಾದಮೇಲೆ ಫಿಕ್ಸ್ ಮಾಡ್ಕೊಳ್ಳೋಣ, ಸರಿನಾ? ಓಕೆ. ಸೊ ನಾವಿಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಇದೆ, ಅದಾದಮೇಲೆ ಬೋನಸ್ಸು ಆ ಥರ ಏನೇನೋ ಅವ್ರ ರಿಲೇಟೆಡ್ ಕಂಪ್ನಿ ಕೇಳಿದ್ದಾರೆ. ನಾನು ಏನಕ್ಕೆ ಇಗ್ನೋರ್ ಮಾಡ್ತಿದ್ದೀನಿ ಅಂದರೆ ನಾನು ಇದನ್ನು ಹೇಳಬೇಕು. ಸೊ ಅದಕ್ಕೆ ಲೆಂದಿ ಆಗುತ್ತೆ ವಿಡಿಯೋ ಅಂತ ಅದನ್ನು ಯಾವುದೂ ನಾನು ಓದ್ತಾ ಇಲ್ಲ, ಸ್ಕಿಪ್ ಮಾಡಿದ್ದೀನಿ, ಸರಿನಾ? ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ಯಾಮ್ಸಂಗ್ ಕಂಪ್ನಿ, ಅರ್ಮಾನ್ ಆ್ಯಸ್ ಅ ಸ್ಯಾಮ್ಸಂಗ್ ಕಂಪನಿ ಆ ರಿಕ್ರೂಟ್ಮೆಂಟ್ ಅಲ್ಲಿ ಹೈಯರ್ ಆಗಬೇಕಿದ್ರೆ ಒಂದು ಲಾಸ್ಟಿಗೆ ಹೇಳಿದ್ದೆ. ಅಲ್ಲೂ ಒಂದು ಇಂಪಾರ್ಟೆಂಟ್ ನೋಟ್ ಕೊಟ್ಟಿದ್ರು ಅವರು. ಏನು ನೋಟಪ್ಪ ಅಂತಂದರೆ, ನಮ್ಮ ಕಂಪ್ನಿ ಯಾವುದು ಪೇಮೆಂಟ್ ಕೇಳಲ್ಲ, ಆಯಿತಾ? ಫೀಸ್ ಕೇಳಲ್ಲ, ನಿಮ್ಮ ಅಕೌಂಟ್ ನಂಬರ್ ಕೇಳಲ್ಲ, ಪ್ಯಾನ್ ನಂಬರ್ ಕೇಳಲ್ಲ, ಏನೂ ಕೇಳಲ್ಲ. ಕೇಳಿದರೆ ಇಮಿಡಿಯೇಟಾಗಿ ನೀವು ಆ ಒಂದು ಪರ್ಟಿಕ್ಯುಲರ್ ಮೇಲ್ ಐಡಿಗೆ ಇನ್ಫಾರ್ಮ್ ಮಾಡಿ, ನಾವು ವಿ ವಿಲ್ ಟೇಕ್ ಅನ್ ಆ್ಯಕ್ಷನ್ ಅಂತ ಹೇಳಿದರು, ಸರಿನಾ? ಸೊ ಅದೇ ಥರ ಈ ಕಂಪ್ನಿಯವರು ಸೇಮ್ ಮೆನ್ಷನ್ ಮಾಡಿದ್ದಾರೆ. ಯಾಕೆ ಈ ಥರ ಎಲ್ಲ ಕಂಪ್ನಿಗಳು ಮೆನ್ಷನ್ ಮಾಡ್ತಿದ್ದಾರೆ ಅಂದರೆ ದ ಓನ್ಲಿ ಒನ್ ರೀಸನ್, ಜಾಸ್ತಿ ಆನ್ಲೈನ್ ಸ್ಕ್ಯಾಮ್ಸ್ ಆಗ್ತಾ ಇದೆ. ನೀವು ಅಷ್ಟು ದುಡ್ಡು ಕೊಡಿ, ನಾವು ಜಾಬ್ ಕೊಡ್ತೀವಿ, ನೀವು ಅಷ್ಟು ದುಡ್ಡು ಕಟ್ಟಿ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಅಂದರೆ ಲೆವೆಲ್ 2 ಇಲ್ಲಾಂದರೆ ಅಸಿಸ್ಮೆಂಟ್ಗೆ ನೀವು ಅಪ್ಲೈ ಮಾಡ್ಬೋದು, ಇಲ್ಲ ಅಂದರೆ ಆಗಲ್ಲ, ಈ ಥರ ಎಲ್ಲ ಇರುತ್ತೆ. ಸೊ ನನ್ನ ಪ್ರಕಾರ ಗೈಸ್, ಯಾವ ಕಂಪ್ನಿನೂ ಬಿಫೋರ್ ನೀವೇನು ಸೆಲೆಕ್ಟ್ ಆದಮೇಲೆ ಅವ್ರು ನಿಮಗೆ ಆದಂಥ ಒಂದು ಸೆಪ್ರೇಟ್ ಸ್ಯಾಲ್ರಿ ಅಕೌಂಟ್ನ ಕ್ರಿಯೇಟ್ ಮಾಡ್ತಾರೆ. ಅಲ್ಲಿವರೆಗೂ ನಿಮ್ಮ ಅಕೌಂಟ್ ನಂಬರ್ ತೊಗೊಂಡು ಅವ್ರು ಏನು ಮಾಡ್ತಾರೆ, ಸೊ ವೇಸ್ಟ್ನು. ಫಸ್ಟ್ ಯು ಶುಡ್ ಸೆಲೆಕ್ಟ್ ಟು ದ ಕಂಪನಿ. ನೀವು ಫಸ್ಟ್ ಸೆಲೆಕ್ಟ್ ಆಗಬೇಕು. ಕಂಪ್ನಿ ಸೆಲೆಕ್ಟ್ ಆದಮೇಲೆ ಅಲ್ವಾ ಪೇಮೆಂಟು ಸ್ಯಾಲ್ರಿ ಬಗ್ಗೆ ಎಲ್ಲ ಇದು ಮಾಡೋದು. ಸೆಲೆಕ್ಟೇ ಆಗಿಲ್ಲ ಗುರು ನಾನು,
ಸುಮ್ಮನೆ ನಾನು ಅಕೌಂಟ್ ನಂಬರ್ನ ಕೊಟ್ಟು ಏನು ಮಾಡಲಿ, ಸರಿನಾ? ಸೊ ಇಲ್ಲಿ ಅವ್ರು ಅದಕ್ಕೆ ಇದು ನಾನು ತುಂಬ ಲೈಕ್ ಎಲ್ಲ ವಿಡಿಯೋದಲ್ಲೂ ಇದನ್ನ ಜಾಸ್ತಿ ನಾನು ಲೈಕ್ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತಾ ಇರ್ತೀನಿ. ಯಾವ ಕಂಪ್ನಿನೂ ಪೇಮೆಂಟ್ ಕೇಳಲ್ಲ, ಯಾವ ಕಂಪ್ನಿನೂ ಫೀಸ್ ಕೇಳಲ್ಲ. ಕೆಲಸ ಮಾಡೋದು ನಾವು, ಫೀಸ್ ದುಡ್ಡು ಕೊಡೋದು ಅವರು. ಇಲ್ಲಿ ನಾವು ಯಾಕೆ ದುಡ್ಡು ಕಟ್ಟಬೇಕು ಅಷ್ಟೇ, ಸರಿನಾ? ಸಿಂಪಲ್ ಪ್ರಿನ್ಸಿಪಲ್. ನಾವು ಯಾಕೆ ಇನ್ವೆಸ್ಟ್ ಮಾಡಬೇಕು? ನಾವು ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ, ಅವ್ರು ದುಡ್ಡು ಕೊಡಕ್ಕೆ ರೆಡಿ ಇದ್ದಾರೆ. ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ ಅಂದಮೇಲೆ ನಾವು ದುಡ್ಡು ಕೊಡಲ್ಲ. ಯಾವ MNC ಕಂಪನಿನೂ ದುಡ್ಡು ಕೇಳಲ್ಲ. ನೀವು ಯಾವುದೋ ದುಡ್ಡು ಕೇಳಿದಾರೆ ಅಂದರೆ ಅದು ಫೇಕ್ ಕಂಪನಿ, ಫ್ರಾಡ್ ಕಂಪನಿ ಇದೆ ಅಂತಲೇ ಅರ್ಥ, ಸರಿನಾ? ಓಕೆ, ಸೊ ಇಲ್ಲಿ ನೀವು ಒಂದು ಸ್ವಲ್ಪ ಓದ್ಕೊಂಬಿಡಿ. ಅದಾದಮೇಲೆ ನೀವು ಯಾವುದಾದ್ರೂ ಕಂಪ್ನಿಗೆ ಹಾಕ್ತಿದ್ದಾರೆ ಇಲ್ಲಿ ನಿಮಗೆ ವೆಬ್ ಮೇಲೂ ಅವ್ರಿಗೆ ಸಪ್ರೇಟ್ ಆಗಿರುತ್ತೆ, @gmail.com ಇರ್ತವೆ. ಸೊ ಇಲ್ಲಿ ನಿಮಗೆ @cleardisk.com ಇಲ್ಲ ಅಂದರೆ @cleardiskteam.com. ಸೊ ಈ ಒಂದು ಎಂಡಿಂಗ್ ವಿತ್ ದಿಸ್ ವೆಬ್ ಇದ್ರೆ ನೀವು ಅದಕ್ಕೆ ರಿಪ್ಲೈ ಮಾಡಿ. ಇಲ್ಲ ಅಂದರೆ ಅದು ಸ್ಕ್ಯಾಮು. ನೀವು ಯಾವುದು ಅದಕ್ಕೆ ಪೇಮೆಂಟ್ ವಿಚಾರ, ಅದಾದಮೇಲೆ ನಿಮ್ಮದು ಪ್ಯಾನ್ ನಂಬರು, ಅಕೌಂಟ್ ನಂಬರ್ ಈ ಥರ ಯಾವುದನ್ನು ಶೇರ್ ಮಾಡೋಕ್ಕೆ ಹೋಗ್ಬೇಡಿ, ಸರಿನಾ? ಓಕೆ, ಸೊ ಇದೆಲ್ಲ ಓದ್ಕೊಂಡಾದ್ಮೇಲೆ ನೆಕ್ಸ್ಟು ಐ ಆಮ್ ಇಂಟ್ರೆಸ್ಟೆಡ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಏನು ಕೇಳುತ್ತೆ ಇದು, ಒಂದು ಸ್ವಲ್ಪ ರೆಸ್ಯೂಮೆ. ಒಬ್ವಿಯಸ್ಲಿ ರೆಸ್ಯೂಮೆ ಬೇಕೇ ಬೇಕು. ಅಗೇನ್ ಆಟೋಫಿಲ್ ಅಪ್ಲಿಕೇಶನ್, ರೆಸ್ಯೂಮೆನ ಅಪ್ಲೋಡ್ ಮಾಡಿ. ಆಟೋಮೆಟಿಕ್ಕಾಗಿ ಗೈಸ್ ನಿಮ್ಮ ನೇಮು, ಮೊಬೈಲ್ ನಂಬರು, ಕಂಟ್ರಿ ಎಲ್ಲನೂ ತೊಗೊಳುತ್ತೆ, ಸರಿನಾ? ಸೊ ಇದೆಲ್ಲನೂ ಹಾಕಿ. ನಿಮ್ಮ ಕಾಲೇಜ್ ಏನೋ, ಸೊ ನೀವು ಸೊ ಹೌ ಮೆನಿ ಇಯರ್ಸ್ ಡಿಡ್ ಯು ಸ್ಟಡಿಡ್, ಎಷ್ಟು ವರ್ಷ ನೀವು ಓದಿದ್ದೀರಾ, ನಿಮ್ಮ ನೇಮು, ಮೊಬೈಲ್ ನಂಬರು, ಇಮೇಲ್ ID ಎಲ್ಲನೂ ಹಾಕಿ. ಸೊ ನಾನು ಈ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ ಥರ ಇದು ವಿಡಿಯೋದಲ್ಲೂ ಹೇಳ್ತಿದ್ದೀನಿ, ಬಿಫೋರ್ ನೀವು ಏನು ಡೇಟಾ ಕೊಡ್ತಿದ್ದೀರಲ್ವ, ಕೊಡೋಕ್ಕಿಂತ ಮುಂಚೆ ಈ ಒಂದು ಕಂಪ್ನಿ ಬಗ್ಗೆ ತಿಳ್ಕೊಳ್ಳಿ. ಯಾರ ಮೇಲೂ ಟ್ರಸ್ಟ್ ಮಾಡಬೇಡಿ. ಒನ್ ಟೈಮ್ ನೀವು ಆ ಕಂಪ್ನಿನ ಕ್ರಾಸ್ ಚೆಕ್ ಮಾಡಿ ಹಾಕಿ. ಅದು ಯಾವುದೇ MNC ಕಂಪ್ನಿ ಇರಲಿ, ಒನ್ ಟೈಮ್ ಕ್ರಾಸ್ ಚೆಕ್ ಮಾಡಿ ಅಪ್ಲೈ ಮಾಡಿ, ಸರಿನಾ? ಓಕೆ, ಸೊ ಇಷ್ಟೇ ಗೈಸ್. ನಿಮಗೆಲ್ಲ ಗೊತ್ತು ಯಾವ ಥರ ಅಪ್ಲೈ ಮಾಡೋದು ಅಂತೇಳಿ. ಇವಾಗ ನಾನು ಇದನ್ನೆಲ್ಲ ಲೈಕ್ ಅಪ್ಲೈ ಮಾಡೋಕ್ಕಾಗಲ್ಲ, ನನ್ನ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಲ್ಲ, ಸರಿನಾ? ಸೊ ಅದಾದಮೇಲೆ ಪೇಮೆಂಟ್ ಬಗ್ಗೆ ಹುಷಾರು. ಸೊ ಯಾವ ಕಂಪ್ನಿನೂ ಪೇಮೆಂಟ್ ಕೇಳಲ್ಲ. ಯಾಕಂದರೆ ನಾವು ಸೆಲೆಕ್ಟ್ ಆದಾಗ ನಮ್ಮ ಕಂಪ್ನಿಲಿ ನಮಗೆ ಆದಂಥ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ, ಆ ಅಕೌಂಟ್ನ ಸ್ಯಾಲ್ರಿ ಅಕೌಂಟ್ ಅಂತೇಳಿ ಲೈಕ್ ನಮಗೆ ಮೆನ್ಷನ್ ಇಮಿಡಿಯೇಟ್. ನೀವು ಯಾವತ್ತು ಜಾಯ್ನ್ ಆಗ್ತಿರಲ್ಲ, ಜಾಯ್ನ್ ಆಗಿದ್ದ ದಿನವೇ ನಿಮ್ಮದು ಲೈಕ್ ಎಲ್ಲ ನಿಮ್ಗೆ ಏನೇನು ಲೈಕ್ ಮಾಸ್ ಕಾರ್ಡ್ಸ್ ಅದೆಲ್ಲ ತೊಗೊಂಡು ಆವತ್ತೇ ಅವರೇ ಆಲ್ರೆಡಿ ಟೈಅಪ್ ಆಗಿರ್ತಾರೆ ಕಂಪ್ನಿ ಲೈಕ್ ಬ್ಯಾಂಕ್ಸ್ ಜೊತೆಗೆ, ಅವರೇ ಕ್ರಿಯೇಟ್ ಮಾಡಿ ಕೊಡ್ತಾರೆ ಸ್ಯಾಲ್ರಿ ಅಕೌಂಟ್ ಅಂತ. ನಂಗೆ ಬೇರೆ ಕಂಪ್ನಿ ಬಗ್ಗೆ ಗೊತ್ತಿಲ್ಲ, ಬಟ್ ಆದಷ್ಟು ಲೈಕ್ MNC ಕಂಪ್ನಿ ಅಂತ ಬಂದರೆ ಎಲ್ಲರೂ ಅವ್ರದ್ದೇ ಆದಂಥ ಒಂದು ಲೈಕ್ ಬ್ಯಾಂಕ್ನ ಟೈಅಪ್ ಆಗಿರ್ತಾರೆ, ಅಲ್ಲೇ ನಮಗೆ ಸ್ಯಾಲ್ರಿ ಅಕೌಂಟ್ನ ಕ್ರಿಯೇಟ್ ಮಾಡ್ತಾರೆ. ನಮ್ಮ ಅಕೌಂಟ್ ತೊಗೊಂಡು ಅವ್ರೇನು ಮಾಡ್ತಾರೆ, ಸರಿನಾ? ಸೊ ಯಾವುದೇ ಆಗಲಿ, ನೀವು ವರ್ಕ್ ಫ್ರಮ್ ಹೋಮ್ ಆಗಬೇಕಿದ್ರೆ, ಅದು ಯಾವುದೇ ಆಗಲಿ, ಯಾವುದೇ ವರ್ಕ್ ಫ್ರಮ್ ಹೋಮ್, ಆಫೀಸ್, ಯಾವುದಕ್ಕೆ ಆದರೂ ನಿಮ್ಮ ಪ್ಯಾನ್ ನಂಬರು, ಅದಾದಮೇಲೆ ಯಾವುದು ಪೇಮೆಂಟ್ ಅಕೌಂಟ್ ನಂಬರ್ ಯಾವುದು ಕೊಡೋಕೆ ಹೋಗ್ಬೇಡಿ, ಸರಿನಾ? ಅದು ಕೇಳ್ತಾ ಇದೆ ಅಂದರೆ ಆ ಜಾಬೇ ಬಿಟ್ಬಿಡಿ. ಸಾವಿರಾರು ಜಾಬ್ ಇದ್ದಾವೆ. ಅದು ಕೇಳ್ತಾ ಇದೆ ಮ್ಯಾಮ್ ತೊಗೊಳ್ತಾ ಇಲ್ಲ, ಇದು ಅಪ್ಲಿಕೇಶನ್ನೇ ತೊಗೊಳ್ತಿಲ್ಲ ಅಂದರೆ ಬಿಡಿ, ಇನ್ನು ಸಾಕಷ್ಟು ಜಾಬ್ಸ್ ಇದ್ದಾವೆ, ಸರಿನಾ? ರಿಸ್ಕ್ ಏನಕ್ಕೆ, ರಿಸ್ಕ್ ಫ್ರೀ ಆಗಿರಿ ಯಾವತ್ತು, ಓಕೆನಾ? ಸೊ ಸರಿ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ವಿಲ್ ಕಮ್ ಬ್ಯಾಕ್ ವಿತ್ ಅ ನ್ಯೂ ಜಾಬ್ ಅಪ್ಡೇಟ್. ಅಂಟಿಲ್ ದೆನ್, ಬೈ ಬೈ ಗೈಸ್.